ವೆಲ್ಕಮ್ ಕಾಲ್. ಮುಖ್ಯ ಅತಿಥಿಗಳ ಆಗಮನದ ಸಂಕೇತ. ಅತಿಥಿ ಗಣ್ಯರು ಆಗಮಿಸಿದ್ದು ಆಯೋಜಕ ವೃಂದದ ಹಿರಿಯ ಅಧಿಕಾರಿಗಳು ಸ್ವಾಗತಿಸಿ ವೇದಿಕೆಯತ್ತ ಕರೆತರುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಇದೀಗ ಆರಂಭವಾಗ್ತಾ ಇದೆ. ಸನ್ಮಾನ್ಯರೇ, ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀ ಟಿ ಮಡಿಯಾಳ್, ನಿವೃತ್ತ ಡಿಜಿ ಮತ್ತು ಐಜಿಪಿ ಅವರು 2002ರಿಂದ 2004ರ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ನ ಮುಖ್ಯಸ್ಥರಾಗಿದ್ದರು. 2004ರಲ್ಲಿ ಸೇವಾ ನಿವೃತ್ತಿ. SP ಬೆಳಗಾವಿಯಾಗಿ ಕಾರ್ಯ ಆರಂಭಿಸಿದ ಶ್ರೀಯುತರು ನಂತರ NPA ಡೆಪ್ಟಿ ಡೈರೆಕ್ಟರ್ ಆಗಿ 1984ರಲ್ಲಿ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇಂಟೆಲಿಜೆನ್ಸ್ 92ರಲ್ಲಿ, IGP ಟೆಲಿಕಮ್ಯುನಿಕೇಷನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಮಾಡರ್ನೈಸೇಷನ್ 94ರಲ್ಲಿ, ADGP KSRP 95, ADGP L&O 96, ADGP ಮತ್ತು ಕಮಿಷನರ್ ಬೆಂಗಳೂರು ಸಿಟಿ 99, DGP CID COD 2001 ಹಾಗೂ DG ಮತ್ತು IGP ಆಗಿ ನಿವೃತ್ತರಾಗಿರುವ ಶ್ರೀ ಟಿ ಮಡಿಯಾಳ್ರವರು ಇಂದಿನ ಸಮಾರಂಭದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು. ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಕವಾಯತು ಆಕರ್ಷಕ ಕ್ರೀಡಾ ಪಥಸಂಚಲನ ಇದೀಗ ಆರಂಭವಾಗಿದೆ. ಸನ್ಮಾನ್ಯರೇ, ತಮ್ಮೆಲ್ಲರ ಮಾಹಿತಿಗಾಗಿ ಒಟ್ಟು 42 ತಂಡಗಳು ಇಂದಿನ 40 ಟೀಮ್ಸ್ 40 ತಂಡಗಳು ಇಂದಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿವೆ. ಈಗ ವೇದಿಕೆಯ ಮುಂಭಾಗದ ಕ್ರೀಡಾಂಗಣದ ಕಮಾನುಗಳಿಂದ ಆವಿರ್ಭವಿಸಿ ಬರುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆಕರ್ಷಕ ಕ್ರೀಡಾ ಸಮವಸ್ತ್ರವನ್ನೇ ಹೋಲುವ ಧ್ವಜ ಅಥವಾ ಧ್ವಜವನ್ನು ಹೋಲುವ ಸಮವಸ್ತ್ರ, ಕ್ರೀಡಾ ನಾಯಕರೊಂದಿಗೆ ವಾದ್ಯಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಅರ್ಧ ವರ್ತುಲಾಕಾರದಲ್ಲಿ ಬಂದು ಸೇರಲಿದ್ದಾರೆ. ಒಟ್ಟು ಕ್ರೀಡಾಕೂಟಕ್ಕೆ ಹೇಳಿ ಮಾಡಿಸಿದಂತಹ ಸುಂದರವಾದ ಹಾಗೂ ಮನಸ್ಸಿಗೆ ಮುದ ನೀಡ್ತಕ್ಕಂಥ ವಾತಾವರಣ, ಹಚ್ಚ ಹಸಿರಿನ ಮರಗಿಡಗಳಿಂದ ಆವೃತ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ KSRPಯ ಕ್ರೀಡಾಂಗಣದಲ್ಲಿ ಇದೀಗ 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನೆ ನೆರವೇರತಕ್ಕಂಥ ಸಮಯ. ಎಲ್ಲ ಕ್ರೀಡಾ ತಂಡಗಳು ಏಕಕಾಲದಲ್ಲಿ ಇದೀಗ ಬಂದು ಅರ್ಧ ವರ್ತುಲಾಕಾರದಲ್ಲಿ ನಿಲ್ಲಲಿವೆ. ವೇದಿಕೆಯ ಕಾರ್ಯಕ್ರಮಗಳು. ಸನ್ಮಾನ್ಯರೇ, ಸರ್ವರಿಗೂ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ನ ಮುಖ್ಯಸ್ಥರು DG ಮತ್ತು IGP ಡಾಕ್ಟರ್ MA ಸಲೀಂರವರು. ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ 2024ನೇ ಮತ್ತು 25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿರುವಂತಹ ಮಾನ್ಯ ನಿವೃತ್ತ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಶ್ರೀ ಟಿ ಮಡಿಯಾಳ್ರವರೇ, ಶ್ರೀಮತಿ ಟಿ ಮಡಿಯಾಳ್ರವರೇ, ADG KSRP ಶ್ರೀ ಉಮೇಶ್ ಕುಮಾರ್ ಅವರೇ, IGP KSRP ಶ್ರೀ ಸಂದೀಪ್ ಪಾಟೀಲ್ರವರೇ, ಇಲ್ಲಿ ಆಗಮಿಸಿರುವ ಎಲ್ಲ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಮತ್ತು ಈ ನಮ್ಮ ರಾಜ್ಯದ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮಿತ್ರರೇ ಹಾಗೂ ಈ ಕ್ರೀಡಾಕೂಟಕ್ಕೆ ಆಗಮಿಸಿರುವ ವಿವಿಧ ಜಿಲ್ಲೆಗಳು ಮತ್ತು ಕಮಿಷನರೇಟ್ ಮತ್ತು ಬೇರೆ ಸ್ಪೆಷಲ್ ಯೂನಿಟ್ಸ್ ಮತ್ತು KSRP ಬಟಾಲಿಯನ್ಗಳಿಂದ ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳೇ, ಮಾಧ್ಯಮದ ಮಿತ್ರರೇ ಹಾಗೂ ಎಲ್ಲ ಬಂಧು ಮಿತ್ರರೇ, ಸ್ಪೋರ್ಟ್ಸ್ ಕ್ರೀಡೆ ಏನಿದೆ ಅದು ಒಂದು ಪೊಲೀಸ್ ಇಲಾಖೆಯ ಒಂದು ಅವಿಭಾಗ್ಯ ಅಂಗ ಅಂತ ಹೇಳಬಹುದು. ನಮ್ಮ ಒಂದು ಫೇಮಸ್ ಡಿಕ್ಟಮ್ ಇದೆ, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಒಳ್ಳೆಯ ಒಂದು ಸ್ವಾಸ್ಥ್ಯ ಅಥವಾ ಒಳ್ಳೆಯ ಹೆಲ್ತ್ ಪೊಲೀಸಿಗೆ ಭಾಳಷ್ಟು ಅನಿವಾರ್ಯ. ಯಾಕಂದರೆ ನಮ್ಮ ಕೆಲಸ
ಅಥವಾ ನಮ್ಮ ಕಾರ್ಯವೈಖರಿ ಏನಿದೆ ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ದೈಹಿಕವಾಗಿ ನಾವು ಬಹಳ ಫಿಟ್ ಇರಬೇಕಾಗುತ್ತದೆ. ಅದಕ್ಕಾಗಿ ಸ್ಪೋರ್ಟ್ಸ್ ಮತ್ತು ಏನು ಎನ್ಕರೇಜ್ಮೆಂಟ್ ಏನಿರ್ತದೆ ಪ್ರತಿ ಜಿಲ್ಲೆಗಳಲ್ಲಿ, ಪ್ರತಿ ಘಟಕಗಳಲ್ಲಿ ಮತ್ತು ಪ್ರತಿ ಯೂನಿಟಲ್ಲಿ ಇದು ಒಂದು ರೀತಿಯಲ್ಲಿ ಒಂದು ಹಬ್ಬದ ವಾತಾವರಣ ಇರುವಂತಹ ಒಂದು ವಾತಾವರಣ ತಗೊಂಡ್ಬರ್ತೇವೆ. ಆದ್ದರಿಂದ ರಾಜ್ಯದಲ್ಲೂ ಸಹ ಈ ಎಲ್ಲ ಘಟಕಗಳು ಸೇರಿ 3 ದಿವಸ ಒಂದು ಕ್ರೀಡೆ ಹಬ್ಬ ಅಂತ ನಾವೇನು ಹೇಳ್ತೀವಿ, ಅದರ ಅನುಗುಣವಾಗಿ ಇವತ್ತು ಆನ್ಯುವಲ್ ಸ್ಪೋರ್ಟ್ಸ್ ಇವತ್ತು ನಾವು ಆಯೋಜನೆ ಮಾಡ್ತಾಯಿದ್ದೀವಿ. ಆದರೆ ಇದು ಸ್ವಲ್ಪ ಕಾರಣಾಂತರದಿಂದ ಡಿಲೇ ಆಗಿತ್ತು. ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಆನ್ಯುವಲ್ ಸ್ಪೋರ್ಟ್ಸ್ ಆಗುವಂಥದ್ದು. ಬಟ್ ಈ ಬಾರಿ ಸ್ವಲ್ಪ ಕಾರಣಗಳಿಂದ ಇದು ಡಿಲೇ ಆಗಿದೆ ಮತ್ತು ಇವತ್ತು ಈ ಒಂದು ಸಮಾರಂಭ ಇವತ್ತು ಪ್ರಾರಂಭ ಆಗ್ತಾ ಇರೋದು ನನಗೆ ಬಹಳಷ್ಟು ಸಂತೋಷ ತಂದಿದೆ. ನನಗೆ ಅಂತ ಇಲ್ಲ, ಐ ಥಿಂಕ್ ಎಲ್ಲ ಕ್ರೀಡಾಪಟುಗಳು ಸಹ ಇದರಲ್ಲಿ ಬಹಳಷ್ಟು ಉತ್ಸಾಹದಿಂದ ಮತ್ತು ಕಾಯ್ತಾ ಇದ್ದರು. ಇದು ಒಂದು ಆನ್ಯುವಲ್ ಸ್ಪೋರ್ಟ್ಸ್ ಆಗಬೇಕು ಮತ್ತು ನಮ್ಮ ಪ್ರತಿಭೆಗಳು ಏನಿದೆ ಮತ್ತು ನಮ್ಮ ಟ್ಯಾಲೆಂಟ್ಸ್ ಏನಿದೆ ಅದನ್ನು ಬಿಂಬಿಸಬೇಕು ಅಂತ ತಾವು ಬಹಳ ಕಾತರದಿಂದ ವೇಟ್ ಮಾಡ್ತಾಯಿದ್ರು. ಇವತ್ತು ಇದೊಂದು ಸಹಕಾರ ಆಗಿದೆ ಮತ್ತು ಈ ಒಂದು ಸಮಾರಂಭಕ್ಕೆ ನಾವು ಶ್ರೀ ಮಡಿಯಾಲ್ ಸಾಹೇಬರವರಿಗೆ ನಾವು ಕರೆದಾಗ ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಮತ್ತು ಉದ್ಘಾಟನೆ ಮಾಡ್ತೀನಿ. ಮತ್ತು ಯಾಕಂದರೆ ಸುಮಾರು 2004ನೇ ಇಸ್ವಿನಲ್ಲಿ ಸಾಹೇಬರು ನಿವೃತ್ತರಾದ ಮೇಲೆ ಸಾಮಾನ್ಯವಾಗಿ ಪೊಲೀಸ್ ಕಾರ್ಯಕ್ರಮಗಳಿಗೆ ಯಾವುದು ಅವರು ಬರ್ತಾ ಇರಲಿಲ್ಲ. ಬಟ್ ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ಪೋರ್ಟ್ಸ್ಗೆ ಬರಬೇಕು ಅಂದರೆ ಆ ಪೊಲೀಸವ್ರ ಮೇಲೆ ಇರುವಂಥ ಪ್ರೀತಿ ಮತ್ತು ಕ್ರೀಡೆ ಮೇಲೆ ಇರುವಂತಹ ಪ್ರೀತಿ ಅವರು ನಮ್ಮ ಕರೆಗೆ ಊಗೊಟ್ಟು ಇವತ್ತು ಸಾಹೇಬರು ಇವತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಮತ್ತು ನಮ್ಮ ಪ್ರೀತಿ, ಆದರ ಮತ್ತು ಗೌರವದ ಪ್ರತೀಕವಾಗಿ ಒಂದು ಪ್ಲ್ಯಾಂಟ್ನ ಅವ್ರಿಗೆ ಅರ್ಪಿಸುತ್ತೇನೆ. ಅದೇ ರೀತಿ ಶ್ರೀಮತಿ ಮಡಿಯಾಲ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಶ್ರೀ ಉಮೇಶ್ ಕುಮಾರ್ ಅವರು ಒಂದು ಪ್ಲ್ಯಾಂಟ್ನ ಅರ್ಪಿಸಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಹಿರಿಯ ನಿವೃತ್ತ ಅಧಿಕಾರಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಅಧಿಕಾರಿ ಮಿತ್ರರು ಸಹ ಬಹಳಷ್ಟು ಉತ್ಸಾಹದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಭಾಳಷ್ಟು ಅಧಿಕಾರಿಗಳು ನಾನು ನೋಡ್ತಾ ಇದ್ದೀನಿ, ಮೈದಾನದ 2 ಭಾಗದಲ್ಲೂ ಸಹ ಅವರು ಬಂದು ಆಸೀನರಾಗಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗಿಂತ ಮಿಗಿಲಾಗಿ ನಮ್ಮ ಕ್ರೀಡಾಪಟುಗಳು ಅಂದರೆ ಇವತ್ತು ಅವರ ಪ್ರತಿಭೆಗಳು ಮತ್ತು ಟ್ಯಾಲೆಂಟ್ ಏನಿದೆ, ಒಂದು ಸ್ಪೋರ್ಟಿಂಗ್ ಟ್ಯಾಲೆಂಟ್ ಬಿಂಬಿಸುವಂಥದ್ದು ಮತ್ತು ಪ್ರದರ್ಶಿಸುವಾಗೆ ಒಂದು ಉತ್ಸಾಹದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಮತ್ತು ಬಹಳ ಒಳ್ಳೆಯ ಮಾರ್ಚ್ ಪಾಸ್ಟು ಸಹ ತಾವು ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಮೀಡಿಯಾ ಬಾಂಧವರು ಸಹ ಬಂದಿದ್ದಾರೆ ಮತ್ತು ಎಲ್ಲರ ಜೊತೆಗಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಯವರ ಫ್ಯಾಮಿಲೀಸು ಸಹ ಬಂದಿದ್ದಾರೆ. ಅವರಿಗೆಲ್ಲರೂ ಸಹ ನಾನು ಸ್ವಾಗತ ಕೋರುತ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಪೊಲೀಸ್ ಮುಖ್ಯಸ್ಥರಾದ ಸನ್ಮಾನ್ಯ ಡಾಕ್ಟರ್ ಎಂ.ಎ. ಸಲೀಮ್ರವರಿಗೆ ADGP KSRP ರವರು ಅಲಂಕಾರಿಕ ಪುಷ್ಪವನ್ನು ಸಸಿಯನ್ನು ನೀಡಿ ಸ್ವಾಗತಿಸಿದ್ದಾರೆ. ಈಗ 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಘೋಷಣೆ ಮುಖ್ಯ ಅತಿಥಿಗಳಿಂದ DG ಮತ್ತು IGP ಪೊಲೀಸ್ ಪಡೆಯ ಮುಖ್ಯಸ್ಥರು ಮುಖ್ಯ ಅತಿಥಿಗಳಲ್ಲಿ ಈಗ ಉದ್ಘಾಟನಾ ಘೋಷಣೆ ನೆರವೇರಿಸುವಂತೆ ಕೋರಲಿದ್ದಾರೆ. Sir, I have the honor to request you to declare the Karnataka State Police Annual Sports Meet open. I declare the Karnataka State Police Annual Sports Meet 2024 open. ಇದೀಗ ಮುಖ್ಯ ಅತಿಥಿಗಳು ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಿ ಪಟಾಕಿ ಸಿಡಿಸುವುದು, ಬಲೂನ್ ಹಾರಿಸುವುದರ ಮೂಲಕ ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ವಿದ್ಯುಕ್ತವಾಗಿ ಮುಖ್ಯ ಅತಿಥಿಗಳು ಚಾಲನೆಯನ್ನು ಮಾಡುತ್ತಿದ್ದಾರೆ. ಈಗ ಕ್ರೀಡಾಕೂಟದ ಜ್ಯೋತಿಯ ಆಗಮನ. ಇದೀಗ ಮೈದಾನದೊಳಗೆ ಕ್ರೀಡಾ ಜ್ಯೋತಿಯ ಆಗಮನ.
ಕಳೆದ ವರ್ಷ ಚಾಂಪಿಯನ್ ಆದಂತಹ ಶ್ರೀ ಅಭಿಷೇಕ್ ಎನ್ ಶೆಟ್ಟಿ PSI BCP ರವರು ಮಿಂಚಿನ ಓಟದಲ್ಲಿ ಕ್ರೀಡಾ ಜ್ಯೋತಿಯನ್ನ ಹೊತ್ತು ತರಲಿದ್ದಾರೆ. ಇವರು ಕಳೆದ ವರ್ಷ ವಾರ್ಷಿಕ ಕ್ರೀಡಾಕೂಟದಲ್ಲಿ ಹೈ ಜಂಪ್ನಲ್ಲಿ ಪ್ರಥಮ, 400 ಮೀಟರ್ ಹರ್ಡಲ್ಸ್ನಲ್ಲಿ ತೃತೀಯ, ಹರ್ಡಲ್ಸ್ 110 ಮೀಟರ್ನಲ್ಲಿ ಪ್ರಥಮ, ಟ್ರಿಬಲ್ ಜಂಪ್ ಪ್ರಥಮ, ಲಾಂಗ್ ಜಂಪ್ನಲ್ಲಿ ತೃತೀಯ ಸ್ಥಾನವನ್ನು ಪಡೆದು ಚಾಂಪಿಯನ್ ಆಗಿರುತ್ತಾರೆ. ಅಲ್ಲದೆ ಕೂಡ ಇವರು ಏಕಲವ್ಯ ಅವಾರ್ಡನ್ನು ಪಡೆದಿರುತ್ತಾರೆ. 2013ರಿಂದ 2022 ಭಾರತೀಯ ರೈಲ್ವೆ ಮುಂಬೈಯಲ್ಲಿ ಡೆಪ್ಯೂಟಿ CTI ಆಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಸ್ಪೋರ್ಟ್ಸ್ ಕೋಟಾದ ಅಡಿಯಲ್ಲಿ 2023ರಂದು PSI ಆಗಿ ನೇಮಕಾತಿ ಹೊಂದಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಪ್ರಸ್ತುತ RMC ಯಾರ್ಡ್ ಯಶವಂತಪುರದಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕ್ರೀಡಾಕೂಟದುದ್ದಕ್ಕೂ ಬೆಳಗಲಿರುವ ಜ್ಯೋತಿ ಕಳೆದ ಬಾರಿಯ ಚಾಂಪಿಯನ್ ಕ್ರೀಡಾಪಟು, ಕ್ರೀಡಾ ದಿವಟಿಗೆಯೊಂದಿಗೆ ನಿಧಾನಗತಿಯ ಓಟದಲ್ಲಿ ಗೌರವದೊಂದಿಗೆ, ಕ್ರೀಡಾ ಆತ್ಮವಿಶ್ವಾಸದೊಂದಿಗೆ, ಮುಖ್ಯ ಅತಿಥಿಗಳ ಸ್ಪರ್ಶದೊಂದಿಗೆ ಆಗಮಿಸಿದ ಕ್ರೀಡಾ ಜ್ಯೋತಿ ಈಗ ಬೆಳಗ್ತಾ ಇದ್ದಾರೆ. ಸನ್ಮಾನ್ಯರೇ, ಈಗ ಎಲ್ಲ ಕ್ರೀಡಾಪಟುಗಳು ತಮ್ಮ ತಮ್ಮ ಧ್ವಜಗಳೊಂದಿಗೆ, ಕ್ರೀಡಾ ನಾಯಕರೊಂದಿಗೆ ಕ್ರೀಡಾ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024ರಲ್ಲಿ ಸ್ಪರ್ಧಾ ನಿಯಮ ಮತ್ತು ನಿಬಂಧನೆಗಳನ್ನು ಪಾಲಿಸಿ ಕ್ರೀಡಾಪಟುಗಳ ಸಹಜ ಪ್ರವೃತ್ತಿಯಿಂದ ಭಾಗವಹಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಶ್ರೀ ರಾಯಪ್ಪ ಗಾಣಿಗೇರ್ RSI 3ನೇ ಪಡೆ KSRP ಬೆಂಗಳೂರವರು ಕ್ರೀಡಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿರುತ್ತಾರೆ. ಸನ್ಮಾನ್ಯರೇ, ಕ್ರೀಡಾಕೂಟದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉದ್ಘಾಟನಾ ಘೋಷಣೆಯನ್ನು ನೆರವೇರಿಸಿರುವ ಸನ್ಮಾನ್ಯ ಶ್ರೀ T ಮಡಿಯಾಳ್, ನಿವೃತ್ತ DG ಮತ್ತು IGP ರವರು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಶ್ರೀ T ಮಡಿಯಾಳ್. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ ಸಲೀಂ ಅವರೇ, ಈ ಕ್ರೀಡಾಕೂಟದ ಮುಖ್ಯ ಆಯೋಜಕರಾದ ADGP ಉಮೇಶ್ ಕುಮಾರ್ ಅವರೇ, IGP ಸಂದೀಪ್ ಪಾಟೀಲ್ ಅವರೇ, ಆಯೋಜನೆಯ ಇತರ ಅಧಿಕಾರಿಗಳೇ, ಕ್ರೀಡಾಪಟುಗಳೇ, ಇಲ್ಲಿ ನೆರೆದಿರುವ ಪೊಲೀಸ್ ಕುಟುಂಬದ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಅತಿಥಿಗಳೇ, ಈ ಕ್ರೀಡಾಕೂಟವನ್ನು ನಾನು ತುಂಬ ಸಂತೋಷದಿಂದ ಉದ್ಘಾಟನೆ ಮಾಡಲು, ಈ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಲು ಸಂತೋಷಪಡ್ತೇನೆ. ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ, ಈ ಕ್ರೀಡಾಕೂಟದ ಆಯೋಜಕರಿಗೆ ನಾನು ನನ್ನ ಹಾರ್ದಿಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಕ್ರೀಡಾಕೂಟದ ಉದ್ಘಾಟನೆ ಆಗಿದೆ, ಇನ್ನು ಸ್ಪರ್ಧೆಗಳು ಶುರುವಾಗಲಿಕ್ಕಿದೆ. ಇದರ ಮಧ್ಯ ನಾನು ಉದ್ದವಾಗಿ ಭಾಷಣ ಮಾಡೋದು ಸೂಕ್ತವೂ ಅಲ್ಲ, ಇದು ಸಂದರ್ಭವೂ ಅಲ್ಲ. ಎರಡು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡಲು ಇಚ್ಛಿಸ್ತೇನೆ. ಮೊದಲನೇದಾಗಿ ಈ ಕ್ರೀಡಾಕೂಟದ ಉದ್ದೇಶ ಏನು ಅಂತೇಳಿ ಈಗಾಗಲೇ ಮಾನ್ಯ ಡಾಕ್ಟರ್ ಸಲೀಂ ಅವರು ಇದನ್ನು ಹೇಳಿದ್ದಾರೆ. ಅದಕ್ಕೆ ಒತ್ತು ಕೊಟ್ಟು ನಾನು ಹೇಳಬಯಸ್ತೇನೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನೀವು ಬೇರೆ ಬೇರೆ ಘಟಕಗಳಿಂದ ಆಯ್ದು ಇಲ್ಲಿಗೆ ಬಂದವರು. ಅಂದರೆ ಇದು ನಿಮಗೆ ಮಾತ್ರ ಈ ಕ್ರೀಡಾಕೂಟ
ಉಳಿದವರಿಗೆ ಇದಕ್ಕೂ ಸಂಬಂಧ ಇಲ್ಲ ಅಂತೇಳುವ ಭಾವನೆ ಪೊಲೀಸ್ ಇಲಾಖೆಯಲ್ಲಿ ಯಾವ ಸದಸ್ಯರಿಗೂ ಇರಬಾರ್ದು. ಕ್ರೀಡಾಕೂಟದ ಉದ್ದೇಶ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯತೆಯನ್ನು ಹೆಚ್ಚು ಮಾಡುವುದು. ಅದರಲ್ಲಿ ಇನ್ನೂ ಹೆಚ್ಚು ಉತ್ತೀರ್ಣತೆಯನ್ನು ಪಡೆದವರು ಕ್ರೀಡಾಕೂಟದಲ್ಲಿ ಇವತ್ತು ಸ್ಪರ್ಧಾಳುಗಳಾಗಿ ಬರ್ತಾರೆ. ಉಳಿದವರು ಕೂಡ ತಮ್ಮ ತಮ್ಮ ಮಟ್ಟದಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ತಮ್ಮ ದೇಹವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಒಂದು ಉತ್ತೇಜನವನ್ನು ನೀಡಲಿಕ್ಕೆ ಈ ಕ್ರೀಡಾಕೂಟವನ್ನು ಮಾಡಿದರೆ ಅದರಿಂದ ಪ್ರಯೋಜನ ಆಗ್ಬೋದು ಅಂತ ಹೇಳೋದು ನನ್ನ ಭಾವನೆ. ಎರಡನೇದಾಗಿ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳ ಸ್ಪರ್ಧೆಯಲ್ಲಿ ಆರೋಗ್ಯವಾಗಿ ನ್ಯಾಯವಾಗಿ ಭಾಗವಹಿಸುತ್ತೇವೆ ಅಂತೇಳಿ ನೀವು ಪ್ರತಿಜ್ಞೆಯನ್ನು ಈಗ ಸ್ವೀಕರಿಸಿದ್ದೀರಿ. ಅದೇ ರೀತಿ ಈ ಕ್ರೀಡಾಕೂಟ ನಡೆಯಲಿ, ಕ್ರೀಡಾಕೂಟ ತುಂಬ ಯಶಸ್ವಿಯಾಗಲಿ. ಮತ್ತು ಇದೇ ಸ್ಪರ್ಧಾ ಮನೋಭಾವ ಕ್ರೀಡಾಕೂಟದ ಸಂದರ್ಭದಲ್ಲಿ ಮಾತ್ರವಲ್ಲ, ಜೀವನದ ಉದ್ದಗಲಕ್ಕೂ ಈ ಮನೋಭಾವ ನಮಗೆ ಅನ್ಯಾಯ ಆಗಬಾರ್ದು, ಇನ್ನೊಬ್ಬರಿಗೆ ನಾವು ಅನ್ಯಾಯ ಮಾಡಬಾರ್ದು ಅಂತ ಹೇಳೋ ಒಂದು ಮನೋಭಾವ ಇಟ್ಟುಕೊಂಡು ನಾವು ಜೀವನವನ್ನು ನಡೆಸುವಂತಾಗಲಿ. ಇಲಾಖೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. 2024-25 ಸಾಲಿನ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರೋಹದಲ್ಲಿ ನಮ್ಮ ಪೊಲೀಸ್ ಕುಟುಂಬದೊಂದಿಗೆ ನಾವೆಲ್ಲರೂ ಇಲ್ಲಿ ಸೇರಿರುವುದು ಅತ್ಯಂತ ಸಂತೋಷ ವಿಷಯವಾಗಿದೆ. ಈ ವಿಶೇಷ ಸಮಾರೋಹಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಿವೃತ್ತ DG ಮತ್ತು IGP ರವರಾದ ಶ್ರೀ T. ಮಡಿಯಾಲ್ ಸರ್ ಅವರು ನಮ್ಮ ಆಹ್ವಾನವನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ್ದಾರೆ. ಸರ್, ನಿಮ್ಮ ದೀರ್ಘ ಸೇವಾ ಮತ್ತು ಮಾದರಿಯಾದ ನೇತೃತ್ವ ನಮ್ಮೆಲ್ಲರಿಗೆ ದೀಪಸ್ತಂಭ ತಂದಿದೆ. ಇವರಿಗೆ ನಮ್ಮ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಿಗೆ ಡಾಕ್ಟರ್ M.A. ಸಲೀಂ DGP ಮತ್ತು IGP ರವರು ಶ್ರೀ T. ಮಡಿಯಾಲ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಕೋರುತ್ತೇನೆ. ಅದೇ ರೀತಿ ಮೇಡಮ್ T. ಮಡಿಯಾಲ್ ಕೂಡ ನಮ್ಮವರ ಜೊತೆಗೆ ಸೇರಿದ್ದಾರೆ. ಅವರಿಗೂ ಕೂಡ ಶ್ರೀ ಸಂದೀಪ್ ಪಾಟೀಲ್ IGP KSRP ರವರು ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಕೋರುತ್ತೇನೆ. ಡಾಕ್ಟರ್ ಸಲೀಂ ಸರ್. ಅದೇ ರೀತಿ ನಮ್ಮ ಗೌರವಾನ್ವಿತ DG ಮತ್ತು IGP ರಾದ ಡಾಕ್ಟರ್ M.A. ಸಲೀಂ ಸರ್ ರವರು ಅಧಿಕಾರ ಸ್ವೀಕರಿಸಿದ ತಕ್ಷಣ ಬಹುಕಾಲದಿಂದ ಬಾಕಿ ಇದ್ದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಸುವಂತೆ ಸಲಹೆ ನೀಡಿದ ಮೇರೆಗೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿರುತ್ತದೆ. ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಶ್ರೀ ಸಂದೀಪ್ ಪಾಟೀಲ್ IGP KSRP ರವರು ಮಾನ್ಯ DGP ಮತ್ತು IGP ರವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಕೋರುತ್ತೇನೆ. ಈ ವಾರ್ಷಿಕ ಕ್ರೀಡಾ ಸಮಾರೋಹ ಕೇವಲ ಸ್ಪರ್ಧೆ ವೇದಿಕೆ ಆಗಿರುವುದಿಲ್ಲ, ಇದು ಪೊಲೀಸ್ ಘಟಕಗಳ ನಡುವಿನ ಏಕತೆ, ಶಿಸ್ತು ಮತ್ತು ಭ್ರಾತೃತ್ವ ನಿಜವಾದ ಪ್ರತೀಕ. ಈ ಕ್ರೀಡಾಕೂಟ ನಮ್ಮ ಕೆಲಸದ ಒತ್ತಡದ ಮಧ್ಯೆ ಒಂದು ಹೊಸ ಶಕ್ತಿಯನ್ನು ತುಂಬುತ್ತದೆ. ಇಂತಹ ಉತ್ಸವದ ಕೇಂದ್ರಬಿಂದು ಆಗಿರುವ ನಮ್ಮ ಎಲ್ಲ ಸ್ಪರ್ಧಿ ಸಹಯೋಗಿಗಳಿಗೆ ನನ್ನ ವಿಶೇಷ ಅಭಿನಂದನೆಗಳು ಮತ್ತು ಶುಭಾಶಯಗಳು. ನೀವು ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಕ್ರೀಡಾ ಮನೋಭಾವದಿಂದ ಸ್ಪರ್ಧಿಸಿ ಯಶಸ್ವಿಯನ್ನು ಮುಟ್ಟಲಿ ಎಂದು ಹಾರೈಸುತ್ತೇನೆ. ಇಂತಹ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಎಲ್ಲ ಹಿರಿಯ ಮತ್ತು ಕಿರಿಯ ಪೊಲೀಸ್ ಅಧಿಕಾರಿ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯವಾದ ಧನ್ಯವಾದಗಳು. ಹಾಗೆಯೇ ಇಲ್ಲಿ ಉಪಸ್ಥಿತರು ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ನನ್ನ ಧನ್ಯವಾದಗಳು. ಇನ್ನೊಮ್ಮೆ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ T. ಮಡಿಯಾಲ್ ಸರ್, ಡಾಕ್ಟರ್ ಸಲೀಂ ಸರ್ ಮತ್ತು ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದ. ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನನ್ನ ಅಭಿನಂದನೆಗಳು. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.
ಸರ್ವರಿಗೂ ವೋಟ್ ಆಫ್ ಥ್ಯಾಂಕ್ಸ್ ಮುಖಾಂತರ ಆಭಾರ ವ್ಯಕ್ತಪಡಿಸಿದ ಶ್ರೀ ಉಮೇಶ್ ಕುಮಾರ್, ಎಡಿಜಿಪಿ ಕೆಎಸ್ಆರ್ಪಿ ಮತ್ತು ಚೇರ್ಮನ್ ಕೆಎಸ್ಪಿ ಎಸ್ಪಿಬಿ ಹಾಗೂ ಈ ಕ್ರೀಡಾಕೂಟದ ಡೈರೆಕ್ಟರ್ ಆಫ್ ಮೀಟ್ ರವರಿಗೂ ಸಹ ಸ್ಮರಣಿಕೆಯನ್ನು ಪ್ರದಾನ ಮಾಡಿ ಆಭಾರವನ್ನು ವ್ಯಕ್ತಪಡಿಸುವ ಸಮಯ ಈಗ. ಡಿಐಜಿ ಕೆಎಸ್ಆರ್ಪಿ ಶ್ರೀ ಬಸವರಾಜ್ ಜಿಳ್ಳೆಯವರು ಎಡಿಜಿಪಿ ಕೆಎಸ್ಆರ್ಪಿ ಮತ್ತು ಡೈರೆಕ್ಟರ್ ಆಫ್ ಮೀಟ್ ಹಾಗೂ ಚೇರ್ಮನ್ ಪೊಲೀಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಪ್ರಮೋಷನ್ ಬೋರ್ಡ್ ರವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿದ್ದಾರೆ. ವೇದಿಕೆಯ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಗಿವೆ. ಈಗ ಕ್ರೀಡಾಕೂಟಗಳ ಚಾಲನೆ ಪಡೆದುಕೊಳ್ಳಲಿದೆ. ಒಟ್ಟು 42 ತಂಡಗಳ ಬೃಹತ್ ಸಮಾರಂಭ. ಕರ್ನಾಟಕ ರಾಜ್ಯ ಪೊಲೀಸ್ನ ಉದ್ಘಾಟನಾ ಸಮಾರಂಭ ವಿದ್ಯುಕ್ತವಾಗಿ ನೆರವೇರಿದೆ. ಎಲ್ಲ ತಂಡಗಳು ಕ್ರೀಡಾಂಗಣದಿಂದ ಹೊರ ನಡೆದ ನಂತರ ನಿರ್ಗಮಿಸಿದ ನಂತರ ಕೂಡಲೇ ಕ್ರೀಡಾ ಚಟುವಟಿಕೆಗಳು ಆರಂಭವಾಗಲಿವೆ. ದಿಸ್ ಇಸ್ ದ ಫಸ್ಟ್ ಕಾಲ್ ಫಾರ್ 800 ಮೀಟರ್ ಮೆನ್ ಆ್ಯಂಡ್ ವಿಮೆನ್ ಪಾರ್ಟಿಸಿಪೆಂಟ್ಸ್. ಪ್ಲೀಸ್ ಗೆಟ್ ರೆಡಿ ಆ್ಯಂಡ್ ರಿಪೋರ್ಟ್ ಎಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. 800 ಮೀಟರ್ ಓಟದ ಸ್ಪರ್ಧೆಗೆ ಇದು ಮೊದಲನೇ ಕರೆ. ಪುರುಷ ಹಾಗೂ ಮಹಿಳೆಯರ ಅಂತಿಮ ಸ್ಪರ್ಧೆ, ಸ್ಪೈನಲ್ ಸ್ಪರ್ಧೆ. ತೀರ್ಪುಗಾರರು ದಯಮಾಡಿ ಆರಂಭದ ತೀರ್ಪುಗಾರರು ಹಾಗೂ ಜಡ್ಜಸ್ ದ ಫಿನಿಶ್. ಪ್ಲೀಸ್ ಬಿ ರೆಡಿ. ಟಗ್ ಆಫ್ ವಾರ್ ಮುಖ್ಯ ಅತಿಥಿಗಳ ಸಮಕ್ಷಮ ಏರ್ಪಡಲಿದೆ. ಕೆಎಸ್ಆರ್ಪಿ ಹಾಗೂ ಸದರ್ನ್ ರೇಂಜ್ ಮೈಸೂರು ತಂಡಗಳು ನೀವು ಸಹಿತ ಕೂಡಲೇ ಕ್ರೀಡಾಂಗಣಕ್ಕೆ ಆಗಮಿಸಬೇಕು. ಕಪ್ 800 ಮೀಟರ್ ಓಟದ ಅಂತಿಮ ಸ್ಪರ್ಧೆಗೆ ಚಾಲನೆಯನ್ನು ನೀಡಲು ಕರ್ನಾಟಕ ರಾಜ್ಯ ಪೊಲೀಸ್ನ ವರಿಷ್ಠ ಅಧಿಕಾರಿಗಳು ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಎಂ ಎ ಸಲೀಂ ರವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳು ಶ್ರೀ ಟಿ ಮಡಿಯಾಳ್, ನಿವೃತ್ತ ಡಿಜಿ ಮತ್ತು ಐಜಿಪಿ ರವರು, ಎಡಿಜಿಪಿ ಕೆಎಸ್ಆರ್ಪಿ ಶ್ರೀ ಉಮೇಶ್ ಕುಮಾರ್ ರವರು, ಐಜಿಪಿ ಶ್ರೀ ಸಂದೀಪ್ ಪಾಟೀಲ್ ಅವರಾದಿಯಾಗಿ ಹಿರಿಯ ಅಧಿಕಾರಿಗಳು ಈ ಕ್ರೀಡೆಗೆ ಈಗ 800 ಮೀಟರ್ ಓಟದ ಸ್ಪರ್ಧೆಗೆ ಅಂತಿಮ ಚಾಲನೆಯನ್ನು ನೀಡಲಿದ್ದಾರೆ. 800 ಮೀಟರ್ ಓಟದ ಅಂತಿಮ ಸ್ಪರ್ಧೆಯಲ್ಲಿ ಒಟ್ಟು 8 ಪುರುಷ ಕ್ರೀಡಾಪಟುಗಳು ಸ್ಟಾರ್ಟಿಂಗ್ ಲೈನ್ನಲ್ಲಿ ಗನ್ ಶಾಟ್ ಮೂಲಕ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಈ ಕ್ರೀಡೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಗನ್ ಶಾಟ್, ವೆರಿ ನೈಸ್ ಸ್ಟಾರ್ಟ್. ಬಹಳ ಉತ್ತಮವಾದ ಒಂದು ಚಾಲನೆ ಪುರುಷರ 800 ಮೀಟರ್ ಓಟದ ಸ್ಪರ್ಧೆಗೆ ಇದೀಗ ದೊರೆತಿದೆ. ಒಟ್ಟು 2 ಸುತ್ತು ಓಟವನ್ನು ಒಳಗೊಂಡ ಈ ಕ್ರೀಡೆ ಅತ್ಯಂತ ಒಂದು ಸ್ಪರ್ಧಾದಾಯಕವಾಗಿ ಏರ್ಪಟ್ಟಿದೆ. ಮೊದಲ 4 ಕ್ರೀಡಾಪಟುಗಳು ಒಬ್ಬರಿಂದ ಒಬ್ಬರಂತೆ ಆಗಮಿಸ್ತಾ ಇದ್ದಾರೆ. ಇವರಿಗೆ ಎಲ್ಲರೂ ಚಪ್ಪಾಳೆಯ ಮುಖಾಂತರ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಬೇಕು. ಒಂದು ಸುತ್ತು ಅಂದರೆ 400 ಮೀಟರ್ ಇದೀಗ ಮುಗಿಸಿ 500 ಮೀಟರ್ ಹಂತಕ್ಕೆ ಈಗ ಬರ್ತಾ ಇದ್ದಾರೆ. ಕಪ್ಪು ಮತ್ತು ನೀಲಿ ಬಣ್ಣದ ಸಮವಸ್ತ್ರದಲ್ಲಿರುವ ಕ್ರೀಡಾಪಟುಗಳು ಮೊದಲನೇ ಸ್ಥಾನಕ್ಕಾಗಿ ಉತ್ತಮ ಅಂತರವನ್ನು ಏರ್ಪಡಿಸ್ಕೊಳ್ತಾ ಇದ್ದಾರೆ. ಮೊದಲನೇ ಸ್ಥಾನದ ಮುಂಚೂಣಿಯಲ್ಲಿ ಓಡ್ತಿರ್ತಕ್ಕಂಥ ಕ್ರೀಡಾಪಟು ಸಾಕಷ್ಟು ಉತ್ತಮವಾದ ಅಂತರವದೊಂದಿಗೆ ಇದೀಗ ವಿಜೇತರಾಗಲಿಕ್ಕೆ ಮುನ್ನುಗ್ತಾ ಇದ್ದಾರೆ. 2ನೇ ಹಾಗೂ 3ನೇ ಸ್ಥಾನದಲ್ಲೂ ಉತ್ತಮವಾದ ಸ್ಪರ್ಧೆ ಏರ್ಪಟ್ಟಿದೆ. 1582 ಚೆಸ್ಟ್ ನಂಬರ್ ಮೊದಲನೇ ಸ್ಥಾನದತ್ತ, 329 ಹಾಗೂ 326 ಚೆಸ್ಟ್ ನಂಬರ್ 2 ಹಾಗೂ 3ನೇ ಸ್ಥಾನದತ್ತ ಮುನ್ನುಗ್ತಾ ಇದ್ದಾರೆ.
800 ಮೀಟರ್ ಓಟದ ಪುರುಷರ ಸ್ಪರ್ಧೆ ಇದೀಗ ಮುಕ್ತಾಯವಾಗಿದೆ. ಮಹಿಳೆಯರ 800 ಮೀಟರ್ ಓಟದ ಅಂತಿಮ ಸ್ಪರ್ಧೆಗೆ ಚಾಲನೆಯನ್ನು ಶ್ರೀಮತಿ ಮಡಿಯಾಳ್ ಅವರು ನೀಡ್ತಾ ಇದ್ದಾರೆ. And a very beautiful start, gunshot indication of the commencement of 800 meter women finals. ಮಹಿಳೆಯರ 800 ಮೀಟರ್ ಓಟದ ಅಂತಿಮ ಸ್ಪರ್ಧೆಗೆ ಈಗ ಶ್ರೀಮತಿ ಮಡಿಯಾಳ್ ಅವರು ಚಾಲನೆಯನ್ನು ನೀಡಿದ್ದಾರೆ. ಗನ್ಶಾಟ್ ಮೂಲಕ ಒಟ್ಟು 7 ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಕೆಂಪು ಮತ್ತು ಕಪ್ಪು ಬಣ್ಣದ 2 ಸ್ಪರ್ಧಿಗಳು ಮೊದಲೆರಡು ಸ್ಥಾನಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಈಗಾಗಲೇ 100-150 ಮೀಟರ್ ಅಷ್ಟು ದೂರವನ್ನು ಕ್ರಮಿಸಿದ್ದಾರೆ. ಕಮಾನ್, ಒಟ್ಟಾಗಿ ಗುಂಪಲ್ಲಿ ಹೋಗ್ಬಿಡಿ, ಎಲ್ಲರೂ ನೀವು ಬೇಗ ಕ್ರಮಿಸ್ತೀರಿ, ಹಿಂದೆ ಬೀಳ್ಬೇಡಿ. ಕಮಾನ್ ಚೆನ್ನಾಗಿ ಮುಗಿಸ್ತಾ ಇದ್ದೀರಿ. ಇನ್ನು ಸ್ವಲ್ಪ ಅಂತರ ಅಷ್ಟೇ ಬಾಕಿ ಇದೆ. ಬನ್ನಿ. ಮೊದಲನೇ ಸ್ಥಾನ ಕೆಂಪು ಹಾಗೂ ಕಪ್ಪು ಬಣ್ಣದ ಸಮವಸ್ತ್ರಧಾರಿ 399 399 ಚೆಸ್ಟ್ ನಂಬರ್ ಬೆಂಗಳೂರು ನಗರ ಪೊಲೀಸ್ನ ಕ್ರೀಡಾಪಟು ಮೊದಲಿಗರಾಗ್ತಾ ಇದ್ದಾರೆ. ಎರಡನೇ ಸ್ಥಾನ 379 ಚೆಸ್ಟ್ ನಂಬರ್, ಇವರು ದ್ವಿತೀಯರಾಗಿದ್ದಾರೆ. ಮೂರನೇ ಸ್ಥಾನಕ್ಕೆ ಬಹಳಷ್ಟು ಅಂತರ ಏರ್ಪಟ್ಟಿದೆ. ಬಹುಶಃ ಮೂರನೇ ಸ್ಥಾನಕ್ಕಾಗಿ ಉತ್ತಮ ಸ್ಪರ್ಧೆ. ಶಿಲ್ಪಾ ಕಮಾನ್, 319 369 KSRPಯ ಕ್ರೀಡಾಪಟುಗಳು ಕಾವೇರಿ ಹಾಗೂ ಶಿಲ್ಪಾ. ಮುಖ್ಯ ಅತಿಥಿಗಳು ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆಗೆ ಚಾಲನೆ ನೀಡ್ತಾರೆ. ನಂತರದಲ್ಲಿ ಪುರುಷರ ಸ್ಪರ್ಧೆ ಏರ್ಪಡುತ್ತೆ. ವಿಜೇತರು 800 ಮೀಟರ್ ಓಟ ಹಾಗೂ 400 ಮೀಟರ್ ಓಟದ ವಿಜೇತರು ನೀವು ವಿಜಯ ವೇದಿಕೆ ಬಳಿ ವಿಕ್ಟರಿ ಸ್ಟ್ಯಾಂಡ್ ಬಳಿ ಹಾಜರಿರಬೇಕು. ನಿಮಗೆ ಈಗ ಬಹುಮಾನಗಳನ್ನು ನೀಡಲಾಗುತ್ತೆ. Tell.
ಈಗ ಮೊದಲನೇ ಸುತ್ತನ್ನು KSRP ಗೆದ್ದಿದೆ. ಈಗ ಎರಡನೇ ಸುತ್ತು ಹಗ್ಗ ಜಗ್ಗಾಟದ ಮಹಿಳೆಯರ ವಿಭಾಗದ ಮೊದಲನೇ ಸುತ್ತಿನಲ್ಲಿ KSRP ಜಯಗಳಿಸಿದೆ. ಈಗ ಮತ್ತೊಮ್ಮೆ ಅಂಕಣ ಬದಲಾವಣೆಯಾಗಿ ಒಟ್ಟು 3 ಸ್ಪರ್ಧೆಗಳಲ್ಲಿ 2ರಲ್ಲಿ ಯಾರು ವಿಜೇತರಾಗ್ತಾರೋ ಅವರನ್ನು ಅಂತಿಮವಾಗಿ ಜಯಶಾಲಿಗಳು ಎಂದು ಘೋಷಣೆ ಮಾಡಲಾಗುತ್ತೆ. ಶ್ರೀ FTR ಕೊಲಾಸು ನಿವೃತ್ತ DG ಮತ್ತು IGP ಅವರು 2ನೇ ಸುತ್ತಿನ ಸ್ಪರ್ಧೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಎರಡನೇ ಸುತ್ತನ್ನು KSRP ಅವರು ಗೆದ್ದಿದ್ದಾರೆ. ಈಗ 400 ಮೀಟರ್ ಹಾಗೂ 800 ಮೀಟರ್ ಓಟದ ವಿಜೇತರಿಗೆ ಬಹುಮಾನಗಳನ್ನು ನೀಡಲಾಗುತ್ತೆ. ಮುಖ್ಯ ಅತಿಥಿಗಳು DG ಮತ್ತು IGP ಅವರು, ವರಿಷ್ಠ ಅಧಿಕಾರಿಗಳು ಈಗ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸ್ತಾರೆ. ಮೊದಲಿಗೆ 400 ಮೀಟರ್ ಓಟದ ಮಹಿಳಾ ಅಭ್ಯರ್ಥಿಗಳು ಬರಬೇಕು. 400 ಮೀಟರ್ ಸ್ಪರ್ಧೆಯಲ್ಲಿ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳಾ ಕ್ರೀಡಾಪಟುಗಳು ವಿಜಯ ವೇದಿಕೆ ಮೇಲೆ ಬನ್ನಿ. ಮೊದಲನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಮಡಿವಾಳಪ್ಪ. 400 ಮೀಟರ್ ಮಹಿಳೆಯರಲ್ಲಿ ವಿಜೇತರು ಪೂರ್ಣಿಮಾ ಸಿ, ಬೆಂಗಳೂರು ನಗರ ಪೊಲೀಸ್, ಅಂಜು BCP, ಐಶ್ವರ್ಯ KSRP. ಪೂರ್ಣಿಮಾ ಸಿ ಮೊದಲನೇ ಸ್ಥಾನ, ಅಂಜು 2ನೇ ಸ್ಥಾನ ಹಾಗೂ ಐಶ್ವರ್ಯ 3ನೇ ಸ್ಥಾನ. ನಾಲ್ಕುನೂರು ಮೀಟರ್ ಮಹಿಳೆಯರ ವಿಜೇತರು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಐಶ್ವರ್ಯ 2ನೇ ಸ್ಥಾನ, ಅಂಜು ಬೆಂಗಳೂರು ನಗರ ಪೊಲೀಸ್. ಅಂಜು ಉತ್ತಮ ಕರಾಟೆ ಹಾಗೂ ಬಾಕ್ಸರ್ ಸಹ ಆಗಿದ್ದಾರೆ. ನಾಲ್ಕುನೂರು ಮೀಟರ್ ಮಹಿಳೆಯರ ವಿಭಾಗದ ವಿಜೇತರು ಮೊದಲನೇ ಸ್ಥಾನ ಪೂರ್ಣಿಮಾ ಸಿ, ಬೆಂಗಳೂರು ನಗರ ಪೊಲೀಸ್. ಶ್ರೀಮತಿ ಮಡಿಯಾಳ್ರವರು ಇದೀಗ ವಿಜೇತರಿಗೆ ಬಹುಮಾನಗಳನ್ನು ನೀಡಿ ಅಭಿನಂದಿಸ್ತಾ ಇದ್ದಾರೆ. ಬಹುಮಾನಗಳನ್ನು ವಿತರಿಸಿದ ಸನ್ಮಾನ್ಯ ಶ್ರೀಮತಿ ಟಿ ಮಡಿಯಾಳ್ರವರು, ಮಡಿಯಾಳ್ ಸಾಹೇಬ್ರವರು, FTR ಕೊಲಾಸು ಸಾಹೇಬ್ರವರು, DG ಮತ್ತು IGP ಡಾಕ್ಟರ್ MA ಸಲೀಂ ಹಾಗೂ ADG KSRP ಶ್ರೀ ಉಮೇಶ್ ಕುಮಾರ್ ರವರು, IGP ಸಂದೀಪ್ ಪಾಟೀಲ್ ರವರು ಹಾಗೂ DIG ದೀಪನ್ ರವರು. ಧನ್ಯಗಳು. 400 ಮೀಟರ್ ಮೆನ್ ಮೊದಲನೇ ಸ್ಥಾನ ರಘುನಂದನ್, ಮೈಸೂರು ಜಿಲ್ಲೆ, ಈರಯ್ಯ KSRP ಹಾಗೂ ರೋಹಿತ್ BCP. 3ನೇ ಸ್ಥಾನವನ್ನು ಪಡೆದಿರತಕ್ಕಂಥ ರೋಹಿತ್ ಬೆಂಗಳೂರು ನಗರ ಪೊಲೀಸ್ನ ಕ್ರೀಡಾಪಟು 400 ಮೀಟರ್ ಪುರುಷರ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಶ್ರೀ ಟಿ ಮಡಿಯಾಳ್ ನಿವೃತ್ತ DG ಮತ್ತು IGP ಅವರು ಇದೀಗ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸ್ತಾ ಇದ್ದಾರೆ. 2ನೇ ಸ್ಥಾನ ಈರಯ್ಯ ಬೆಂಗಳೂರು ನಗರ ಪೊಲೀಸ್, ಈರಯ್ಯ KSRP ಹಾಗೂ ಮೊದಲನೇ ಸ್ಥಾನ ರಘುನಂದನ್ ಮೈಸೂರು ಜಿಲ್ಲೆ. ಬಹುಮಾನಗಳನ್ನು ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು ಹಾಗೂ ವಿಜೇತರಿಗೆ ಅಭಿನಂದನೆಗಳು.